ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಸುದ್ದಿ ಏನಪ್ಪಾ ಅಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಒಂದು ಮೀಡಿಯಾಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರ. ಆ ಸ್ಟೇಟ್ಮೆಂಟ್ ಏನಿತ್ತಪ್ಪ ಅಂತಂದ್ರೆ ನಾನು ಬಿಜೆಪಿ ಬಂದ ಬರ್ತೀನಿ ಅಂತ. ಈ ಉಚ್ಚಾಟನೆ ಹಿಂದೆ ಮತ್ತೊಂದು ಲೆಕ್ಕಾಚಾರ ಹೈಕಮಾಂಡ್ ಯತ್ನಾಳ್ ಹೊರಗೆ ಹಾಕಿ ಮತ್ತೊಂದೇನೋ ನಿರ್ಣಯ ಮಾಡೋದಿದ್ರೆ ಅದನ್ನು ಇರ್ಬೋದು. ಯತ್ನಾಳಿಗೆ ಹೊರಗೆ ಹಾಕಿದ್ದೀವಿ, ವಿಜೇಂದ್ರ ನೀನು ಭಾಳ ದೊಡ್ಡವನಲ್ಲ, ನಿನಗೂ ಹೆಂಗ್ ಬುದ್ಧಿ ಕಲಿಸೋದು ನಮ್ಗೆ ಗೊತ್ತಿದೆ ಅಂತ ಸಂದೇಶ ಕೊಡೋದಿದ್ರೆ, ಯಡಿಯೂರಪ್ಪನೂ ಆ ಸಂದೇಶ ಕೊಡೋದಿದ್ರೆ. ಅದೇ ರೀತಿ ನಾ ಹಿಂದಿನ ವಿಡಿಯೋದೊಳಗೆ ಹೇಳಿದ್ದೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿಜೆಪಿ ಅನಿವಾರ್ಯ ಆದ್ರೆ ಬಿಜೆಪಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ನೋಡಿ. ನನ್ನ ಬಿಜೆಪಿ ತಗೋತಾರ, ಇವ್ರೇನ್ ಲಗ ಹೊಡಿ. ಆದ್ರೆ ಇಲ್ಲಿ ಇನ್ನೊಂದು ವಿಚಾರ ಮಾಡ್ಬೇಕಾಗತ್ತ, ಬಿಜೆಪಿ ಅವರು ಯಾವುದೇ ಫೋರ್ಸಿಗೆ ಶಕ್ತಿ ಪ್ರದರ್ಶನ ಬಲ ಪ್ರದರ್ಶನ ಅಂತಾರಲ್ಲ, ಇಂಥ ಪ್ರದರ್ಶನಕ್ಕ ಅವರು ಬಗ್ಗೋ ಮಂದಿ ಅಲ್ಲ. ವಾಪಸ್ ನಾ ಬಿಜೆಪಿ ಬರ್ತೇನೆ, ಗೌರವಿತವಾಗಿ ಬರ್ತೇನೆ, ವಿತ್ ಪವರ್ ಬರ್ತೇನೆ. ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಅದನ್ನ ಹೇಳೋ ಪ್ರಯತ್ನ ಮಾಡಕತ್ತಾರ. ನನಗೆ 2 ಸಾರಿ ಉಚ್ಚಾಟನೆ ಮಾಡಿದ್ರೆ ಮತ್ತೆ ನಾನೇನಾದ್ರೂ ಯಾರಾದ್ರೂ ಕೈಕಾಲು ಹಿಡಿದಿದ್ನ, ನಾನು ಈಗ ಸ್ಟೇಟ್ ಫಿಗರ್ ಆಗ್ಬಿಟ್ಟೀನಿ, ನಾನು ಮತ್ತೆ ಬಿಜೆಪಿಗೆ ಬರ್ತೀನಿ, ಬಿಜೆಪಿಗೆ ಬಂದು ಯಾರ್ಯಾರಿಗೆ ಸೈಡ್ ಲೈನ್ ಹಚ್ತೀನಿ ಅಂತ ಅನ್ನೋದನ್ನ ಸ್ಪಷ್ಟವಾಗಿ ಅವ್ರು ಮಾತಾಡಕತ್ತಾರ, ಕಾನ್ಫಿಡೆನ್ಸ್ ಆಗಿ ಮಾತಾಡಕತ್ತಾರ. ಅವ್ರದ್ದೇ ಆದಂತ ಸ್ಟೈಲ್ ಒಳಗ ಹೇಳ್ಬೇಕಪ್ಪ ಅಂತಂದ್ರ ಬಹುಶಃ ಇದು ಹೈಕಮಾಂಡ್ ಅವ್ರದ್ದು ಕಾದ್ ನೋಡೋ ತಂತ್ರನು ಇರ್ಬೋದು.